ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ಐಸಿಎಸ್ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ ಐಐಟಿ, ಜೆಇಇ ಹಾಗೂ ನೀಟ್ ಕೋರ್ಸ್ಗಳು, ಪಿಸಿಎಂಬಿ, ಪಿಸಿಎಂಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಹಾಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ, ಐಐಟಿ, ನೀಟ್, ಒಲಿಂಪಿಯಾಡ್, ಎನ್ಟಿಎಸಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು. 11ನೇ ಮತ್ತು 12ನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇಇ, ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು. ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ, ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು. ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು, ಪಾರದರ್ಶಕತೆಯಿಂದ ಕೂಡಿದ ಉತ್ತಮ ಆಡಳಿತ ಮಂಡಳಿಯನ್ನ ಹೊಂದಿದ ಕಾಲೇಜು ನಮ್ಮದಾಗಿದೆ. ಸ್ಪೀಡೋಮೀಟರ್ ಅಳವಡಿಕೆಯ ವಾಹನದ ವ್ಯವಸ್ಥೆ, Welcome to our IQ family. Research to realize your dreams. ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು, ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು, ಗಂಗಾವತಿ ರಸ್ತೆ, ಹೊಸಳ್ಳಿ ಕ್ರಾಸ್, ಸಿಂಧನೂರು. ಅದು ನಮ್ಮ ತಂದೆ ಹೆಸರಲ್ಲಿ ಮಾಡಿರೋದು. ನಾನು ಎಲ್ಲಿ ರಿಯಾಕ್ಟ್ ಮಾಡಿಲ್ಲ ಈಗ ಪ್ರಶ್ನೆ. ಅದು ಒಂದು ನಮ್ಮೂರಿಗೆ ಒಂದು ಸರ್ವಿಸ್ ಕೊಡಬೇಕಂತ ಬಂದಿರೋ ನಾನು. ದುಡ್ಡು ಮಾಡಬೇಕಂದ್ರೆ ನಾನು ಬೆಂಗಳೂರಲ್ಲೇ ಚೆನ್ನಾಗಿ ದುಡಿತಾ ಇದ್ದೆ. ಇಲ್ಲಿ ಬಂದು ಈ ಪ್ರದೇಶದಲ್ಲಿ ಹಾಸ್ಪಿಟ್ಲ್ ಮಾಡಿದ್ದು ನನಗೆ ಕಟ್ಟಿದರೆ ಎಲ್ಲರೂ ಬಂದು ಹೇಳಿದರು, ನಡೆಯೋದಿಲ್ಲ, ಯಾಕೆ ಇಲ್ಲಿ ಮಾಡ್ತೀಯ, ಅದು ನಡೆಯೋದಿಲ್ಲ ಅಂತ. ಏನೋ ಒಂದು ಎಲ್ಲರೂ ಹಿರಿಯರ ಆಶೀರ್ವಾದ ಎಲ್ಲರಿಂದ ನಡ್ಕೊಂಡು ಹೊರಟಿದೆ, ಚೆನ್ನಾಗಿ ನಡೀತಾ ಇದೆ. ಇವತ್ತೊಂದು ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲಿ ಹೋಗ್ತಿದ್ರಿ? ಇವತ್ತು ಇಲ್ಲೇ ಸಿಂಧೂರಲ್ಲಿ ಹಾರ್ಟ್ ಅಟ್ಯಾಕ್ ಆದರೆ ಎಲ್ಲಿ ಹೋಗ್ತೀರಾ? ಎಲ್ಲಿ ಹೋಗ್ತೀರಿ ಹೇಳಿ? ಉಳಿತಾರ ಪೇಷಂಟ್ ಅಲ್ಲಿವರೆಗೂ? ಜೀವ ಗಟ್ಟಿ ಇದ್ರೆ ಉಳಿತಾರೆ. ಪುನೀತನ್ನು ಅಲ್ಲೇ ಪಕ್ಕದ ಹಾಸ್ಪಿಟ್ಲಿಗೆ ಮುಟ್ಲಿಲ್ಲ. ಇವತ್ತು ಅಂಥ ಏನು ಬೆಂಗಳೂರು ಅಂಥ ಫೆಸಿಲಿಟಿ ನನ್ನ ಹಾಸ್ಪಿಟ್ಲಲ್ಲಿ ತಿಂಗಳಿಗೆ ಏನಿಲ್ಲ ಅಂದರೆ 40ರಿಂದ 50 ಹಾರ್ಟ್ ಅಟ್ಯಾಕದ್ದು ಆಪ್ರೇಷನ್ ಮಾಡ್ತೀವಿ. ಅವ್ರೆಲ್ಲ ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಇವತ್ತು ಅಷ್ಟು ಜೀವ ಉಳಿತಾವಲ್ಲ. ಆಯುಷ್ಮಾನ್ ಭಾರತದಲ್ಲಿ ಎಲ್ಲ ಮಾಡಿಕೊಡ್ತೀವಿ, BPL ಅಲ್ಲಿ ಮಾಡಿಕೊಡ್ತೀವಿ, ಯಶಸ್ವಿನಿಯಲ್ಲಿ ಮಾಡಿಕೊಡ್ತೀವಿ. ಅದು ಅವ್ರಿಗೆ ಮಾಹಿತಿನೂ ಕರೆಕ್ಟ್ ಇಲ್ಲ, ಹೇಳ್ಕೊಡೋರು ಸರಿನೂ ಹೇಳ್ಕೊಟ್ಟಿಲ್ಲ. ನಂದು ಅರ್ನಿಂಗ್ ಏನಿಲ್ಲ ಅಂದರೆ ಒಂದು 20% ಬಿದ್ದೋಗಿದೆ. ನಮ್ಮೂರು ಇಲ್ಲಿ ಬೆಳೆದಿನಿ, ಇಲ್ಲಿ ಹುಟ್ಟಿನಿ, ಇಲ್ಲಿ ನನ್ನ ಸರ್ವಿಸ್ ಇಲ್ಲೇ ಸಿಗಲಿ, ಇಲ್ಲಿ ಜನರಿಗೆ ಅಂತ ಬಂದಿದೆ. ಈ ಸಿಂಧೂರಿನವ್ರು ಎಷ್ಟು ಜನ ಬರ್ತಾರೆ ಹೇಳಿ ಕೊಪ್ಪಳಕ್ಕೆ? ಮೊದಲು ಕೊಪ್ಪಳಲ್ಲಿ ಯಾರು ತೋರಿಸ್ಕೊಡ್ತಾರಲ್ಲ, ಎಲ್ಲರೂ ಹುಬ್ಳಿಗೆ ಹೋಗ್ತಿದ್ರು. ಈ ಗಂಗಾವತಿಯಿಂದ, ಸಿಂಧೂರಿಂದ, ಪಕ್ಕದೆಲ್ಲ ಗದಗಿಂದ ಕೊಪ್ಪಳಕ್ಕೆ ಬರ್ತಾರೆ. ಅದೇ ಈಗ ಯಾರು ಮಾತಾಡಿದಾರಲ್ಲ ಅವರೆಲ್ಲ ಮಾಡ್ತಿದ್ದೆ. ಸಿಂಧೂರಲ್ಲಿ ದುಡ್ಡು ಚೆನ್ನಾಗಿದೆ, ಇಲ್ಲಿ ಬಂದು ಮಾಡ್ತಿದ್ದೆ. ಅಲ್ಲಿ ಏನು ಇಲ್ಲ, ಅದು ಡ್ರೈ ಲ್ಯಾಂಡ್ ಅಲ್ಲಿ ಕೊಪ್ಪಳದಲ್ಲಿ. ಈಗ ಏನಾರ ಬಿಲ್ ಹೇಳ್ಬಿಟ್ರೆ ಫೋನ್ ಹಚ್ಬಿಡ್ತಾರೆ ನಾಡಗೌಡ ಸಾಹೇಬ್ರಿಗೆ, ಅಲ್ಲಿ ಲೋಕಲ್ ಕೊಡ್ರಿ ಅಂತ ಹಚ್ಬಿಡ್ತಾರೆ. ಇವ್ರು ಫೋನ್ ಮಾಡಿ ಡಿಸ್ಕೌಂಟ್ ಮಾಡಿರಿ ಅಂತ. ಸರ್ ಈಗ ನೀವು ನಡೀತಾ ಇದೆ ಸರ್. ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಇನ್ನೂ ಭಾಳ ಮುಂದೆ ಬೆಳೆಯುತ್ತೆ. ಬರೋ ದಿನಗಳಲ್ಲಿ ಇದೊಂದು ದೊಡ್ಡ ಮಾದರಿ ಕ್ಷೇತ್ರ ಆಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ ನೋಡಿಲ್ಲ, ಅವ್ರಿಗೆ ರಾಜಕಾರಣ ಗೊತ್ತಿಲ್ಲ ಅಂತಾರೆ ಆಯಿತಾ. ಈಗ ನಾನೊಂದು ಅಭಿವೃದ್ಧಿ ಮಾಡಬೇಕು, ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಒಂದು ಏನೋ ರಾಜಕೀಯ ನಾಲೆಜ್ ಇಲ್ಲ ಅಂದರೂ ನನಗೆ ವೈದ್ಯಕ ವೃತ್ತಿಯಿಂದ ನಾಲೆಜ್ ಇದೆ. ಅದಕ್ಕೋಸ್ಕರ ನಾನು ಕ್ಷೇತ್ರಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕಂತ ಬಂದೇನೆ. ಅದಕ್ಕೆ ರಾಜಕಾರಣ ಗೊತ್ತಿರ್ಬೇಕಂತ ಏನಿಲ್ಲ, ಅಭಿವೃದ್ಧಿ ಮಾಡಬೇಕಾದ್ರೆ. ಹೌದಲ್ಲ ಹೇಳಿ? ಜನರಿಗೆ ಇದೇ ಶಿವರಾಮಗೌಡರು ಎಲೆಕ್ಷನ್ ನಿಂತಿದ್ರು. ನಾನು ಇನ್ನೂ 10 ವರ್ಷ ಇದೇ ಇದರಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಅವ್ರಿಗೆ ಏನಿದೆ, ಹತಾಶೆ ಆಗಿದ್ದಾರೆ ಅವರು, ಸೋಲ್ತೀವಿ ಅನ್ನೋದು. ಅದಕ್ಕೆ ಅಭ್ಯರ್ಥಿ ಬಗ್ಗೆ ಮಾತಾಡೋದು, ಅಭ್ಯರ್ಥಿ ಪ್ರೊಫೆಷನ್ ಬಗ್ಗೆ ಮಾತಾಡೋದು. ಯಾರೂ ಆ ಭಾಗದಲ್ಲಿ ಒಂದು ಹಾಸ್ಪಿಟ್ಲ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಎಲ್ಲ ಡಾಕ್ಟ್ರು ಪ್ರಾಕ್ಟೀಸ್ ಬಿಟ್ಬಿಟ್ಟಿದ್ರು. ನಾನು ಬೆಂಗಳೂರಲ್ಲಿಂದ ಬಂದು ಅಲ್ಲಿ ಹಾಸ್ಪಿಟ್ಲ್ ಮಾಡಿ 2 ವರ್ಷ ಆಗಿತ್ತು. ಅವ್ರದ್ದು ಮಾತು ನೀವು ನೋಡಿ, ಕೋವಿಡಲ್ಲಿ ದುಡ್ಡು ಮಾಡಿ ನಾನು ಹಾಸ್ಪಿಟ್ಲ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಅದನ್ನು ನೋಡಿ ನೀವು ಕರೆಕ್ಟಾಗಿ. ಪ್ರಾರಂಭ ಆಗಿದ್ದು 2018ರಲ್ಲಿ. ಎಲ್ಲ ಇಲ್ಲಿ ಏನು ಡಾಕ್ಟ್ರು ಹಾಸ್ಪಿಟಲ್ನವ್ರು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ನಾವು ಅದೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಎಲ್ಲ ಏನು ಸರ್ಕಾರ ನಿಯಮದ ಪ್ರಕಾರ ಪ್ರೈಸನ್ನು ಫಿಕ್ಸ್ ಮಾಡಿತ್ತು ಅದ್ರ ಪ್ರಕಾರನೇ ಕೊಟ್ಟಿದ್ದೀವಿ.
ಆಮೇಲೆ ಸರ್ಕಾರದ ಏನು ಆದೇಶ ಇತ್ತು 50% ಸರ್ಕಾರದ ಪೇಷಂಟ್ ಟ್ರೀಟ್ ಮಾಡೋಕ್ಕೂ 50% ನಾವು ಪ್ರೈವೇಟನ್ನು ಮಾಡಿರ್ಬೇಕು. ನನಗೆ ಇವತ್ತು ಚುನಾವಣೆಯಲ್ಲಿ ಏನಾದರೂ ಬಲ ಇದೆ ಅಂದರೆ ಆ ಉಳಿದಿರ್ತಕ್ಕಂಥ ಜೀವಗಳು ಅದಾವಲ್ಲ ಅವರೇ ಇವತ್ತು ನನ್ನ ಚುನಾವಣೆಗೆ ಓಡಾಡ್ತಾರೆ. ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಬಿಲ್ ಎಷ್ಟು ಬಂದಿದೆ ಕೇಳಿ, ಕೋವಿಡದ್ದು. ತಂಗಡಿಗೆ ಅವ್ರದ್ದು ಬಿಲ್ ಎಷ್ಟು ಬಂದಿದೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಕೇಳಿ. ನಾವು ಮಿನಿಮಮ್ ಅಮೌಂಟಲ್ಲಿ ಮಾಡಿರ್ಬೋದು. ಯಾಕಂದರೆ ಇಲ್ಲಿ ಬಡವರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಸಿಕ್ಕಿದೆ. ಜನ ನನ್ನ ಹತ್ರ ಬಂದಿದ್ದಾರೆ. ಯಾಕೆ ಅವ್ರಿಗಾದ್ರೆ ಒಳ್ಳೆ ಆಸ್ಪತ್ರೆಯಲ್ಲಿ ಮಣಿಪಾಲ್ ತೋರಿಸ್ಕೊಳ್ತಾರೆ, ಅವ್ರಿಗೆ ಈ ಬಡವರು ಚೆನ್ನಾಗಿರೋ ಆಸ್ಪತ್ರೆಯಲ್ಲಿ ತೋರಿಸ್ಕೋಬಾರ್ದ? ಅವ್ರು ಕೋವಿಡಲ್ಲಿ ಎಷ್ಟು ಬಿಲ್ ಇದೆ ಅವ್ರಿಗೆ ಬಿಲ್ ಕೇಳಿ. ನೀವು ಸಿದ್ದರಾಮಯ್ಯ ಅವ್ರದ್ದು ಬಿಲ್ ತೋರಿಸ್ತಂತೇಳಿ, ಯಾರು ತಂಗಡಿಗೆ ಅವ್ರದ್ದು ಬಿಲ್ ಕೇಳಿ, ಸಂಗಣ್ಣ ಅವ್ರದ್ದು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಎಷ್ಟು ಬಿಲ್ ಇದೆ ಕೇಳಿ, ತೋರ್ಸ. ಕೇಳೋರಿಲ್ಲ, ಏನು ಸಮಸ್ಯೆ ಇದೆ ಅಂತ ಕೇಳೋರಿಲ್ಲ, ಅದನ್ನು ಪರಿಹಾರ ಮಾಡೋರಿಲ್ಲ. ಈಗ ನೋಡುತ್ತೆ ತಗೋ ನೀನು. MLA ಸುಮ್ಮನೆ ಇದಾರೆ ಏನಂತ ಅವ್ರ ಸರ್ಕಾರ ಅಡ್ವಾನ್ಸ್ ಆಗಿ ಇವೆಲ್ಲ ಗೋಡಾನು, ಚೀಲ, ಲಾರಿ ಇವೆಲ್ಲ ಅಡ್ವಾನ್ಸ್ ಆಗಿ ಮಾಡ್ಕೊಂಡಿಲ್ಲ ಇಂದ. ಯಾಕೆ ಇವ್ರಿಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ? ಮತ್ತು ಇವ್ರು ರೈತರ ಪರವಾಗಿದ್ದಾರ? ರೈತರ ಪರವಾಗಿ ಅಂತ ಹೇಳೋದಕ್ಕೆ ನಾಚಿಕೆ ಬರಬೇಕು ಇರ್ತಾರೆ. ಒಂದು ಪಕ್ಷದ ದೃಷ್ಟಿಯಿಂದ ಮತ್ತು ಎರಡನೇದು ಇಲ್ಲಿಯ ಸಮಸ್ಯೆಗಳ ಯಾವ ಹಳ್ಳಿಗೆ ನಾವು ಹೋದರೂ ಕೂಡ ಬಾಣ ಹೊಡೆದು ನಮ್ಮನ್ನು ಸ್ವಾಗತ ಮಾಡ್ತಾರೆ, ಶಾಲ ಹಾಕ್ತಾರೆ, ಹಾರ ಹಾಕ್ತಾರೆ. ಅದೊಂದು ಸುಸೂಚನೆ, ಸಂತೋಷದಿಂದ ನಮ್ಮನ್ನು ಬರಮಾಡ್ಕೊಳ್ಳೋದು ನೋಡಿದ್ರೆ ಅದೊಂದು ಸುಸೂಚನೆ ಅಂತೇಳಿ ನಮಗೆ ಕಂಡು.